3 ಕಂಟೆಸ್ಟೆಂಟ್ಸ್ನ ಫಿನಾಲೆವರೆಗೂ ಕಳಿಸ್ಬಿಟ್ಟು 5 ಜನ ಮನೆ ಬಾಗಿಲತ್ರ ಬಂದಿಟ್ಟಿದ್ದೀರಿ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಸೂಟ್ ಕೇಸ್ ಒಳಗಡೆ ನಿಮ್ಮ ಭವಿಷ್ಯ ಇದೆ. ನಿಮ್ಮಲ್ಲಿ ಇವತ್ತು ಒಬ್ಬರ ಪ್ರಯಾಣ ಮುಗಿಯುತ್ತೆ. ಕಿಚ್ಚ ಸುದೀಪ್ ಅವರ ಗಮನಕ್ಕೆ ಬಾರದೇ ಇರೋ ಒಂದು ಇನ್ಸಿಡೆಂಟ್ ನಡೆದಿದೆ. ಮನೇಲಿ ಒಂದು ಇನ್ಸಿಡೆಂಟ್ ನಡೆದೋಗಿದೆ, ನಮ್ ಗಮನಕ್ಕೆ ಬಂದಿರಲಿಲ್ಲ. ಚೆನ್ನಾಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬೇಕಟ್ಟೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆ ಕೊನೆಯ ಹಂತವನ್ನ ತಲುಪು ಬಿಟ್ಟಿರೋದು ಹೌದು. ಆದ್ರೆ ಕಿಚ್ಚ ಸುದೀಪ್ ಅವರ ಗಮನಕ್ಕೆ ಬಾರದೇ ಇರೋ ಒಂದು ಇನ್ಸಿಡೆಂಟ್ ನಡೆದಿದೆ. ಅಯ್ಯೋ ಅದೇನು ಅಂತೀರಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಒಂದೇ ಒಂದು ವಾರ ಬಾಕಿ ಇದೆ. ಬಿಗ್ ಬಾಸ್ ಸೀಸನ್ 11ರ ಕೊನೆಯ ಕಿಚ್ಚನ ಪಂಚಾಯಿತಿ ಈಗಾಗಲೇ ಮುಗಿದು ಬಿಟ್ಟಿದೆ. ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಪಾರಾದ ಒಬ್ಬರು ವಾರಾಂತ್ಯದಲ್ಲಿ ಬಿಗ್ ಬಾಸ್ ಮನೆಗಿಂದ ಹೊರಬಂದಿದ್ದಾರೆ. ವಾರದ ಪಂಚಾಯಿತಿಯ ಅಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು 5 ನಾಮಿನೇಟ್ ಆದ ಸ್ಪರ್ಧಿಗಳಿಗೆ ಎಲಿಮಿನೇಷನ್ ನ ಶಾಕ್ ನ ಕೊಟ್ಟಿದ್ದಾರೆ. ಮಾತುಕತೆಯೆಲ್ಲ ಮುಗಿದ ಮೇಲೆ ನಾಮಿನೇಟ್ ಆದವರನ್ನ ಆಕ್ಟಿವಿಟಿ ರೂಮ್ಗೆ ಕಳುಹಿಸಲಾಗಿದೆ. ಅಲ್ಲಿ ರಿಯಲ್ ನಾಮಿನೇಷನ್ ಗೇಮ್ ನಡೆದಿದೆ. ಎಲಿಮಿನೇಷನ್ ಸೂಟ್ ಕೇಸ್ ತೆಗೆಯುವ ಚಟುವಟಿಕೆಯಲ್ಲಿ ಮೊದಲು ರಜತ್ ಅವರು ಸೇಫ್ ಆದ್ರು. ಆ ನಂತರ ಮಂಜು ಅವರು ಕೂಡ ಸೇಫ್ ಆದ್ರು. ಇದಾದ ಮೇಲೆ ಬಾಟಮ್ ನಲ್ಲಿ ಭವ್ಯ, ಗೌತಮಿ, ಧನ್ರಾಜ್ ಅವರು ತಲುಪಿದ್ರು. ಕೊನೆಯದಾಗಿ ಭವ್ಯ ಮತ್ತು ಧನ್ರಾಜ್ ಸೇಫ್ ಆಗಿದ್ರು. ಆದ್ರೆ ಗೌತಮಿ ಅವರು ಬಿಗ್ ಬಾಸ್ ಮನೆಗಿಂದ ಹೊರ ಬಂದಿದ್ದಾರೆ. ಇನ್ನು ಕಿಚ್ಚನ ಕೊನೆಯ ಪಂಚಾಯಿತಿಯಲ್ಲಿ ಬಿಗ್ ಬಾಸ್ ಮನೆಯ ಸದಸ್ಯರ ಬಗ್ಗೆ ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ. ಆಮೆ ಹಾಗೂ ಮೊಲದ ರೇಸ್ ಅನ್ನುವ ರೀತಿಯಲ್ಲಿ ಮಾತನಾಡಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಒಳ್ಳೆಯ ಪಾಠವನ್ನ ಹೇಳಿದ್ದಾರೆ. ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಶಾಕ್ ಅನ್ನ ಕೊಟ್ಟಿದ್ದಾರೆ. ಅದುವೇ ಸುದೀಪ್ ಅವರ ಗಮನಕ್ಕೆ ಬಾರದೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆಯಂತೆ. ಹೌದು, ಅದು ಬೇರೆ ಯಾವ ವಿಚಾರವೂ ಅಲ್ಲ. ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಕಾಲೆಳೆದಿರುವಂತ ವಿಚಾರ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ನಡುವಿನ ಪ್ರೇಮ ಸಂಬಂಧದ ಬಗ್ಗೆ. ಇನ್ನು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಹೊತ್ನಲ್ಲಿ ಈ ವಿಚಾರವನ್ನ ಎತ್ತಿದ್ರು. ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಕಾಲೆಳೆತಿದ್ದಾರೆ. ಈ ಬಗ್ಗೆ ಮನೆ ಮಂದಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಹನುಮಂತುವನ್ನ ಕೇಳಿರೋ ಹೊತ್ತಲ್ಲಿ ಐ ಲವ್ ಯು ಅಂತ ಹೇಳಿದ್ದಾರೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಇನ್ನು ರಜತ್ ಅವರು ಕೂಡ ಸಖತ್ತಾಗಿ ಕಾಲೆಳೆದಿದ್ದಾರೆ. ಇನ್ನು ಧನ್ರಾಜ್ ಅಂತೂ ತಂಗಿ ಜಿಂಕೆ ಮತ್ತು ಬಾವ ಜಿಂಕೆ ಅಂತ ಮಾತನಾಡ್ತಿದ್ದಂತೆ ಮನೆ ಮಂದಿ ಎಲ್ಲ ನಗುವಿನ ಕಡಲಲ್ಲಿ ಮುಳುಗು ಹೋಗ್ಬಿಟ್ಟಿದ್ರು. ಆದ್ರೆ ಭವ್ಯ ಅವರು ಮಾತ್ರ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ, ಏನೂ ಇಲ್ಲ ಅನ್ನೋದಾಗಿ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಆತರ ಅಂತಂದ್ರೆ ಏನು, ಆ ರೀತಿಯಾಗಿರೋದಾದ್ರೂ ಏನು ಅನ್ನೋದಾಗಿ ಫುಲ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕ್ಲೈಮ್ಯಾಕ್ಸ್ ತಲುಪ್ತಿದ್ದಂತೆ ಮನೆ ಮಂದಿ ಕಂಪ್ಲೀಟ್ ಆಗಿ ಖುಷಿಯಾಗಿದ್ರೆ ಎಲಿಮಿನೇಷನ್ ನ ತೂಗು ಕತ್ತಿಯಂತೂ ಎಲ್ಲರನ್ನ ಕಾಡ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಅವರನ್ನ ಸಖತ್ತಾಗಿನೇ ಕಿಚ್ಚ ಸುದೀಪ್ ಅವರು ಕಾಲೆಳೆದಿದ್ದಾರೆ. ಇತ್ತ ಈ ರೀತಿಯಾದಂತ ಖುಷಿಯ ವಿಚಾರ ಒಂದು ಕಡೆಯಾದ್ರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಅಸಲಿ ಅಗ್ನಿ ಪರೀಕ್ಷೆ ಈಗ ಎದುರಾಗುಬಿಟ್ಟಿದೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಕಿಚ್ಚ ಸುದೀಪ್ ಅವರು ಯಾವ ಟ್ವಿಸ್ಟ್ ಅನ್ನ ಕೊಡ್ತಾರೆ, ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.